ಕಷ್ಟ ಅಂತ ಇಲ್ಲಿ ಬಂದ್ರ ಅಮ್ಮ ಬರೀ ಒಂದೇ ಒಂದು ನಿಂಬೆಣ್ಣ ಮಂತ್ರಿಸ್ಬಿಟ್ಟು ಕೊಟ್ರೆ ಅದು ಅಲ್ಲಿ ಸುಟ್ಟು ಭಸ್ಮ ಆಗುವಷ್ಟು ಆ ಪವರ್ ಅಮ್ಮ ಅಲ್ಲಿ ಕಳಿಸ್ತಾರೆ. ನೀವು ಕಂಡ್ರೆ ನೋಡಿದಿರ ಅದನ್ನ? ಹೌದ್ರು. ನನ್ನ ಫ್ರೆಂಡ್ ಮಿಸ್ಸಸ್ಗೆ ಸಖತ್ ಸೀರಿಯಸ್ ಆಗಿತ್ತು. ಡಾಕ್ಟ್ರೇ ಗ್ಯಾರಂಟಿ ಕೊಟ್ಟಿರಲ್ಲ. ಆ ಅಪ್ಪ ನನ್ನ ಜೊತೆ ಹೇಳ್ಕೊಂಡು ನಮ್ಮ ಅಣ್ಣಾರ ಜೊತೆ ಫೋನಲ್ಲೆಲ್ಲ ಹೇಳ್ತಾ ಇದ್ರು. ಅವರಿಂದ ಯಾವ್ದೋ ಒಂದು ನನ್ಗೆ ಕೆಲಸ ಆಗ್ಬೇಕಾಗಿತ್ತು. ಅವ್ರು ಏನಾರ ತೀರೋದ್ರು ಅಂದ್ರೆ ನನ್ ಕೆಲಸ ಡಿಲೇ ಆಗುತ್ತೆ ಅನ್ನೋ ಉದ್ದೇಶದಿಂದ ತಾಯಿ ಅವ್ರನ್ನ ಬದುಸ್ಕೊಡವ ಅಂತ ಬಂದು ಅರ್ಕೆ ಮಾಡ್ಕೊಂಡು ಕೇಳ್ಕೊಂಡೆ. ಅದ ಕೆಲಸ ಆದ್ಮೇಲೆ ನಾನು ಇಲ್ಲಿ ಬಂದು ಅರ್ಕೆ ತೀರಿಸ್ತೀನಿ. ಅವರು ಇಲ್ಲಿ ಬಂದು ಅಮ್ಮನ್ ಕೇಳಿದಾಗ ಆಸೆ ಕೂತಿದಾಗ ಅಮ್ಮನ ಬಂದು ಹೇಳವ್ರೆ ಅವರು ಇಲ್ಲಿಂದ ಹೋಗುವದಕ್ಕೆ ಹುಷಾರಾಗ್ತಾರೆ ಅಂತ. ಹಂಗೆ ಹುಷಾರವಾಗಿ ಮನೆಗೂ ಕರ್ಕ ಬಂದಿದ್ದಾರೆ ಸರ್. ಗಂಧದ ಕಡ್ಡಿ ಕರ್ಪೂರ ತಂದು ಅತ್ತೆ ಇದ್ರುವೆ ನಿಮ್ಮ ಮನಸ್ಪೂರ್ವಕವಾಗಿ ನಾನು ಈ ರೀತಿ ಕಷ್ಟದಲ್ಲಿದ್ದೀನಿ, ನನ್ಗೆ ಒಳ್ಳೇದ್ ಮಾಡವ, ನನ್ನನ್ನ ಮೇಲಕ್ಕೆತ್ತವ, ನನ್ನನ್ನ ಜನಗಳು ಆಡ್ಕತ್ತವ್ರೆ, ಆಡ್ಕೋ ಬಾಳಾಗ್ ಮಡಗ್ಬೇಡ ಕನ್ನವ ಅನ್ಬಿಟ್ಟು ಇಲ್ಲಿ ಬಂದಿ ಗಂಧದ ಕಡ್ಡಿನೇ ಹಚ್ಬೇಕು ಅನ್ನೋದೇನಿ ಅಮ್ಮನ್ಗೇನಿಲ್ರ. ಭಕ್ತಿ ಪೂರ್ವಕವಾಗಿ ಬೇಡಿ ಒಪ್ಕ ಕೈ ಮುಖ ಹೊರಟೋಗ್ಬಿಟ್ರೆ ಅಮ್ಮ ಒಂದು ವಾರ 10 ದಿವಸದೊಳಗಡೆ ಕೆಲಸ ಪಾಸ್ ಮಾಡ್ಕೊಡ್ತಾರೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಒಂದು ಪವರ್ಫುಲ್ ದೇವಿ ದೇವಸ್ಥಾನಕ್ಕೆ ಕರ್ಕೊ ಹೋಗ್ತಾ ಇದ್ದೀನಿ. ಅಲ್ಲಿ ಯಾವ್ಯಾವ ರೀತಿ ಪವಾಡಗಳು ನಡೆಯುತ್ತೆ, ಎಷ್ಟು ದಿನದಲ್ಲಿ ಪವಾಡ ನಡೆಯುತ್ತೆ, ಏನೇನಕ್ಕೋಸ್ಕರ ಪೂಜೆಗಳಿರುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೋಸ್ಕರನೇ ಹೋಗ್ತಾ ಇದ್ದೀನಿ. ಆದರೆ ಇಲ್ಲಿ 10 ದಿನ ಇಲ್ಲ 9 ದಿನದಲ್ಲಿ ನಿಮ್ಮ ಇಷ್ಟಾರ್ಥಗಳು ಖಂಡಿತ 100% ನೆರವೇರುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಅಂಥ ಪವರ್ಫುಲ್ ಆದಂಥ ದೇವಿ ದೇವಸ್ಥಾನಕ್ಕೆ ಕರ್ಕೋಗ್ತಾ ಇದ್ದೀನಿ. ಆ ದೇವಿ ಆ ಹೆಸರು ಏನು ಅನ್ನೋದನ್ನು ನಿಮ್ಗೆ ಆ ದೇವಸ್ಥಾನ ಹತ್ರನೇ ಹೋಗಿ ಹೇಳ್ತೀನಿ. ಆದರೆ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದರೆ ನೀವು ಬೆಂಗಳೂರಿಂದ ಬಂದರೆ ಚನ್ನಪಟ್ಟಣದಿಂದ ಬಂದರೆ ಅಲ್ಗೂರು ಮಾರ್ಗವಾಗಿ ಬಂದರೆ ವಡ್ರಳ್ಳಿ ಎಂಬ ಗ್ರಾಮ ಸಿಗುತ್ತೆ. ಆ ಗ್ರಾಮದಲ್ಲಿ ಇರುವಂಥ ಈ ದೇವಿ ದೇವಸ್ಥಾನ. ನಿಮಗೆ ಹಣಕಾಸಿನ ತೊಂದರೆ ಇದ್ದರೆ, ವಿದ್ಯಾಭ್ಯಾಸದ ತೊಂದರೆ ಇದ್ದರೆ, ಅಥವಾ ನೀವು ಮನೆ ಕಟ್ಟುವಾಗ ಅರ್ಧಕ್ಕೆ ನಿಂತೋಗಿದ್ರೆ, ಮನೆಯ ವ್ಯವಸ್ಥೆ ಏನೋ ಇದ್ದರೆ, ಅಥವಾ ನಿಮ್ಗೆ ಯಾರು ವಾಮಾಚಾರ ಮಾಡಿಸಿದ್ರೆ, ಅಥವಾ ಯಾರಾದರೂ ಕಣ್ಣೇನಾರು ಹಾಕಿದರೆ, ಈ ಥರ ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ಇಲ್ಲಿ ಬಂದರೆ 10 ದಿನದಲ್ಲಿ ಖಂಡಿತವಾಗೂ ನೆರವೇರುತ್ತೆ. ಇದರ ಅಡ್ರೆಸ್ಸು ಮತ್ತು ಈ ಫೋನ್ ನಂಬರು ಸ್ಕ್ರೀನಲ್ಲಿ ಬರ್ತಾಯಿದ್ರೆ ನಂಬರ್ ಫೋನ್ ಮಾಡಿಕೊಂಡು ಕೂಡ ಬರ್ಬೋದು. ಆದರೆ ಅಲ್ಲಿರುವಂಥ ಭಕ್ತಾದಿಗಳ ಹತ್ರ ಅವ್ರಿಗೆ ಏನೇನು ಒಳ್ಳೆಯದಾಯಿತು, ಎಷ್ಟು ದಿನದಲ್ಲಿ ಒಳ್ಳೆಯದಾಯಿತು, ಅವ್ರು ಯಾವ ರೀತಿ ಅರ್ಕೆ ಮಾಡ್ಕೊಂಡ್ರು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆದರೆ ಇಲ್ಲಿ ಬರಬೇಕು ಅಂತ ನೋಡಿದ್ದು ಇದೇ ವಡ್ರಳ್ಳಿ. ಈ ವಡ್ರಳ್ಳಿಯಿಂದ ಸ್ವಲ್ಪ ಇಲ್ಲಿ ಬಂದರೆ ನೋಡಿ, ಇಲ್ಲಿಂದ ಅಲ್ಲಿಗೆ ಕರೆಕ್ಟ್ 150 ಮೀಟ್ರು ಉದ್ದ ಇದೆ. ಇಲ್ಲಿ ಬಂದರೆ ನೀವು ಇದೇ ಕಬ್ಬಾಳಮ್ಮ ದೇವಸ್ಥಾನ. ಇಲ್ಲಿ ನಡೆಯುವಂಥ ಪವಾಡಗಳನ್ನು ನಾವು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನೀವೇ ಸ್ವತಃ ಬಂದು ಅನುಭವಿಸಿದರೆ ಮಾತ್ರ ಅರ್ಥ ಆಗುತ್ತೆ. ಇದು ಚಿಕ್ಕ ದೇವಸ್ಥಾನ ಇರ್ಬೋದು, ಆದರೆ ಇಲ್ಲಿರುವಂತಹ ವಿಗ್ರಹ ಭೂಮಿಯಲ್ಲಿ ಸಿಕ್ಕಂತಹ ವಿಗ್ರಹ. ಇಲ್ಲಿ ನಡೆಯುವಂಥ ಪವಾಡಗಳು ಅಂತಿಂಥದ್ದಲ್ಲ. ಇಲ್ಲಿ ನೀವೇನೇ ಅರ್ಕೆ ಬಂದ್ರೂ ಕೂಡ ಇಲ್ಲಿ ಖಂಡಿತವಾಗೂ ನೆರವೇರುತ್ತೆ. ಹಾಗೆ ಮಕ್ಕಳು ಇಲ್ಲದೇ ಇದ್ದವರು, ಮದುವೆ ಆಗದೇ ಇರೋರು, ಎಣ್ಣೆ ಆಗಿರಲಿ ಗಂಡೆ ಆಗಿರಲಿ, ಇಲ್ಲಿ ಬಂದು ನೀವು ಅರ್ಕೆ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ನೆರವೇರುತ್ತೆ. ಇದು ಕಬ್ಬಾಳಮ್ಮನ ದೇವಸ್ಥಾನ. ಇದು ವಡ್ರಳ್ಳಿಯ ಕಬ್ಬಾಳಮ್ಮ ಅಂತ ಕರೀತಾರೆ. ಕೋಡಂಬಳ್ಳಿ ಇದೆ, ಕೋಡಂಬಳ್ಳಿಯಿಂದ ಇಲ್ಲಿಗೆ 1.5 ಕಿಲೋಮೀಟ್ರ್ ದೂರದಲ್ಲಿರುವಂಥ ಈ ದೇವಿ ದೇವಾಲಯಕ್ಕೆ ಒಮ್ಮೆ ಬಂದು ನೋಡಿ, ಇಲ್ಲಿ ಯಾವ್ಯಾವ ರೀತಿ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದನ್ನು ಈ ಅರ್ಚಕರ ಹತ್ರನೇ ಕೇಳಿ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ, ಅರ್ಚಕರನ್ನ ಮಾತಾಡ್ಸೋಣ. ಹಾಗೆ ಇಲ್ಲಿ ಯಾವ್ಯಾವಾಗ ತಡೆ ಹೊಡಿತಾರೆ, ಯಾವ್ಯಾವಾಗ ಇಲ್ಲಿ ಪೂಜೆ ಮಾಡಿಸ್ತಾರೆ, ಯಾವ್ಯಾವ ದಿನ ಇಲ್ಲಿ ದೇವರು ಬಂದು ಹೇಳ್ತದೆ ಅನ್ನೋದನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಈಗ ಅರ್ಚಕರನ್ನ ಮಾತಾಡ್ಸೋಣ. ಹಾಗೆ ದೇವಿ ದರ್ಶನವನ್ನು ಪಡೆದು ಈ ಇಲ್ಲಿನ ವಿಷಯಗಳನ್ನು ತಿಳ್ಕೊಳ್ಳೋಣ. ಬನ್ನಿ ಈಗ ಅರ್ಚಕರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಹೇಳಿ ಸರ್. ನಮಸ್ಕಾರ. ನಿಮ್ಮ ಹೆಸರು? ಚಂದ್ರು ಅಂತೇಳಿ. ಇಲ್ಲಿ ಬರುವಂಥ ಭಕ್ತಾದಿಗಳು ಯಾವ್ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಅವ್ರ ಮನ್ಸಲ್ಲಿ ಇರುದು ಈಗ ನೀವು ಬರ್ತೀರಿ ದೇವಸ್ಥಾನಕ್ಕೆ, ನಿಮ್ ಮನ್ಸಲ್ಲಿ ಏನಾರ ಹೋಗ್ಬೋದ್ರು. ಏನ್ ದುಡ್ಡೇ ಒಪ್ಕೋಬೇಕು, ಮತ್ತೆ ಇದೇ ಒಪ್ಕೋಬೇಕು ಅದೇ ಒಪ್ಕೋಬೇಕು ಅನ್ನೋದೇನಿಲ್ರ. ಇಲ್ಲೇನ್ ನೀವು ಗಂಧದ ಕಡ್ಡಿ ಕರ್ಪೂರ ತಂದು ಅತ್ತೆ ಇದ್ರುವೆ ನಿಮ್ಮ ಮನಸ್ಪೂರ್ವಕವಾಗಿ ನಾನು ಈ ರೀತಿ ಕಷ್ಟದಲ್ಲಿದ್ದೀನಿ, ನನ್ಗೆ ಒಳ್ಳೇದ್ ಮಾಡವ, ನನ್ನನ್ನ ಮೇಲಕ್ಕೆತ್ತವ, ನನ್ನನ್ನ ಜನಗಳು ಆಡ್ಕತ್ತವ್ರೆ, ಆಡ್ಕೋ ಬಾಳಾಗ್ ಮಡಗ್ಬೇಡ ಕನ್ನವ ಅನ್ಬಿಟ್ಟು ಇಲ್ಲಿ ಬಂದಿ ಗಂಧದ ಕಡ್ಡಿನೇ ಹಚ್ಬೇಕು ಅನ್ನೋದೇನಿ ಅಮ್ಮನ್ಗೇನಿಲ್ರ. ಭಕ್ತಿ ಪೂರ್ವಕವಾಗಿ ಬೇಡಿ ಒಪ್ಕ ಕೈ ಮುಖ ಹೊರಟೋಗ್ಬಿಟ್ರೆ ಅಮ್ಮ ಒಂದು ವಾರ 10 ದಿವಸದೊಳಗಡೆ ಕೆಲಸ ಪಾಸ್ ಮಾಡ್ಕೊಡ್ತಾರೆ. ಒಂದ್ರು ನಿಮ್ಕೆ ಇಟ್ಕೋಬೇಕು ಸರ್. ನಿಮ್ಕೆ ಭಕ್ತಿ.
ನಮ್ಗೆ ಹೇಳ್ಬಿಡ್ತಾರ ಒಂದೊಂದ್ ಟೈಮಲ್ಲಿ ಪೂಜೆ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ಬಂದ್ ನಿತ್ಕೊಂಡು ಲವ್ ನೀನ್ ಗಂಧದ ಕಡ್ಡಿ ಬೆಳಗ್ತಾ ಇದ್ದೆ ನಾನು ಹೊಗೆ ಕುಡ್ದಾನೆ ವಾಸ್ತೇವನ್ಗೋಯ್ತದೆ. ನೀ ದೀಪ ಬೆಳಗ್ತಾ ಇದ್ದೀಯ ವಾಸ್ತೇವನ್ಗೋಯ್ತದೆ. ನಿನ್ನ ಆತ್ಮ ಶುದ್ಧವಾಗಿ ಇಟ್ಕೊಂಡು ಒಳ್ಳೇದ್ ಮಾಡವ ಸರ್ರಿಗೂ ಬರೋರ್ಗೆ ಅಂತ ನೀನ್ ಪೂಜೆ ಮಾಡು, ನಾನು ಅದೇ ರೀತಿ ಕಾವಲಾಗಿರ್ತೀನಿ ಅಂತ ಹೇಳ್ತಾರೆ ಸರ್. ಇಷ್ಟೇನೆ, ಇಲ್ಲೇನು ಅರ್ಕೆ ಕಟ್ಗ ಇದೇ ಮಾಡ್ಬೇಕು ಅದೇ ಮಾಡಬೇಕು ಅನ್ನೋದೇನಿಲ್ಲ. ಮತ್ತೆ ನಾವೇನಪ್ಪಾ ಅಂದ್ರೆ ಹಿಂಗೆ ನಮ್ಮ ಐನೋರು ಸುಮ್ನೆ ಬರೀ ಪೂಜೆ ಮಾಡ್ಕ ಯಾಕೆ ಓದಿರಿ, ಬಂದವ್ರಿಗೆ ಅಂತ್ರನು ಕಟ್ಟಿ ಅನ್ಬಿಟ್ಟು ಹೋಮ ಮಾಡಕ್ ಬರೋ ನಮ್ಮ ಐನೋರು ಒಂದಷ್ಟು ತಂತ್ರ ಮಾಡ್ಕೊಟ್ಟಿದ್ರು ಹೇಳಿ, ಕಟ್ಟಪ್ಪ ಅನ್ಬಿಟ್ಟು. ಅವ್ರು ಕೊಟ್ಟಷ್ಟು ಕೊಡ್ಲಿ ಕಟ್ಟು, ನಿನ್ಗೂ ಇದಕ್ ಬೇಡವೆ ಅನ್ಬಿಟ್ಟು ನಾವು 100 ಅಂತ್ರ ಮಾಡ್ಕೊಟ್ಟಿದ್ರು. ನಾವೇನ್ ಮಾಡ್ದ ಹಿಂಗೆ ಅವ್ರು ಕೊಟ್ಟಷ್ಟು ಕೊಡ್ಲಿ ಅನ್ಬಿಟ್ಟು ಕೊಡೋರು 50 ಹಾಕೋರು 20 ಹಾಕೋರು ಕಟ್ಕೊಡ್ತಿದ್ದೆ ಹೇಳಿ. ಕಟ್ಕೊಡ್ತೆ ಏನಾಗೋಯ್ತು, ಕನ್ಸಲ್ಲಿ ನಮ್ ತಂದೆಯವ್ರ ಕನ್ಸಲ್ಲಿ ನಿನ್ ಮಗ ತಪ್ಪು ಮಾಡ್ತಾವನೆ ನನ್ಗ ಸಲ್ಲುದಲ್ಲ ಅಂತ ಅಂದ್ರಂತ್ರೆ. ಅಂತ್ರ ಕಟ್ತಾ ಇರೋದಕ್ಕೆ ಏನವ ಅಂತ ನಮ್ಮ ತಂದೆಯವ್ರು ಕೇಳದಂತೆ. ಏನಪ್ಪಾ ನನಗ್ ಸಲ್ದೇ ಇರೋದ ನಿನ್ ಮಗ ಮಾಡ್ತಾವನೆ, ಸಲ್ಲುದ್ ಮಾಡಿ ಕೇಳು, ನಿನ್ ತಲೆಯಲ್ಲಿ ಅಂತ್ರ ಇಲ್ಲ, ನಿಮ್ ಅಪ್ಪನ್ ತಲೆಯಲ್ಲಿ ಅಂತ್ರ ಇಲ್ಲ, ಈಗ ಬಂದು ಯಜ್ಞ ಮಾಡು ಗುರು ಹೇಳ್ದ ಅನ್ಬಿಟ್ಟು ಈ ತರ ಎಳೆ ಇಸ್ಕೊಂಡ್ ಎಳೆ ಕಟ್ತಾವ್ರೆ, ಕಟ್ಬೇಡ ಅಂತ ಹೇಳಪ್ಪ ಅಂದ್ರಂತೆ. ಆಮೇಲೆ ನಮ್ಮ ಅಪ್ಪಾರು ನೀನ್ ಏನೋ ಒಂದ್ ತಪ್ಪು ಮಾಡ್ತಾ ಇದೀಯ ಕಣಪ್ಪ, ಅಮ್ಮ ಹಿಂಗ್ ಕನ್ಸಲ್ಲಿ ಹೇಳ್ತು ಅಂತ ಅಂದ್ರು. ಏನಪ್ಪ ಅಂದಿ, ಈ ತರ ಗುರುಗಳಿಗೆ ಐನೋರಿಗೆ ಏನಿಲ್ಲ ಕಟ್ಬೋದು ಕಟ್ಟಪ್ಪ ಅನ್ಬಿಟ್ಟು ಅವ್ರ ಅಂತರ ಹೋಮ ಮಾಡಕ್ ಬರೋರು ಮಾಡ್ಕೊಡ್ತಿದ್ರು, ಕಟ್ತಿದಿ ಕಣಪ್ಪ, ಅಷ್ಟ್ ಬಿಟ್ರಿ ಇನ್ನೇನಿಲ್ಲ ಅನ್ನೋದಕ್ಕೆ ಅದಕ್ಕೆ ಅಮ್ಮ ಈ ತರ ಹೇಳವ್ರೆ, ಬೇಡ ಕಣಪ್ಪ ಅಂದ್ರು. ಇವತ್ಗೂ ನಮ್ ದೇವಸ್ಥಾನದಲ್ಲಿ ಅಂತರ ಇಲ್ಲ ಸರ್. ಅಕಸ್ಮಾತ್ ಅಮ್ಮ ಏನಾರ ಹೇಳಿ ಅವ್ರ ಮನ್ಸ್ಗೆ ಏನಾರ ಹೋಗಿ ಕುತ್ಕೊಂಡ್ರೆ ತಡೆ ಅವರಾಗಿದ್ದವ್ರೆ ಹೊಡಿಸ್ಬೇಕು ಅಂತ ಅವ್ರ ಮನ್ಸಲ್ಲಿ ಬಂದ್ ಇಲ್ಲಿ ಕೇಳ್ಕೊ ಹೋದ್ರೆ ಮಾತ್ರ ತಡೆ ಹೊಡಿತೀವ್ರಿ. ಅದು ಭಾನುವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಹೊಡಿತೀವ್ರಿ. ಈಗ ಕುಂತೂರಲ್ಲೊಬ್ಬ ಹೇಳಿ ಕೈ ಕಾಲ್ಗೆ ಸ್ವಾಧೀನ ಇದ್ದಿರ್ಲಿಲ್ಲ, ಅದೇನೋ ಅವ್ರು ಏನೋ ಹಾವೇನೋ ಹೊಡಬಿಟ್ಟು ಏನೋ ಕೇಳ್ಪಟ್ಟೆ. ಅದು ಯಾವ ರೀತಿ ಆಯ್ತು, ಅವ್ರು ಎಷ್ಟು ದಿನಕ್ಕೆ ಚೇತರಿಸ್ಕೊಂಡ್ರು, ಈಗ ಹೇಗಿದ್ದಾರೆ ಅದ್ರ ಬಗ್ಗೆ ತಿಳ್ಸ್ಕೊಬಿಡಿ. ಅವರು ಅಂದ್ರೆ ಆ ಯಪ್ಪ ಹಿಂಗೇನೆ ಸರ್, ವಾರ ಇರ್ಲಿಲ್ಲ ಯಾರೋ ಹೇಳಿದ್ರಂತ ಇಲ್ಲಿ ದೇವಸ್ಥಾನಕ್ ಬರ್ತಿದವ್ರು, ಅಲ್ಗ ಹೋಗಿ ನಿಮ್ ಮಗ ನೆಡಕ್ ಬರದೇ ಇದ್ರುವೆ ಅವ್ರ ಐನೂರೇ ಬರ್ತಾರೆ, ಬಂದಿ ಏನು ಅಂತ ಕೈ ಹಿಡಿದ್ ನೋಡ್ತಾರೆ, ಕರ್ಕ ಬನ್ನಿ ಅಂತ ಅಂದ್ರಂತೆ. ಆಮೇಲೆ ಅವ್ರು ಬಂದ್ರು, ಬತ್ಲೇನೇನಂದ್ರು, ಸ್ವಾಮಿ ಈ ತರ ನಮ್ಮ ಮಗನ್ಗೆ ಹುಷಾರಿಲ್ಲ, ಅವ್ರೇನು ಹೇಳ್ಕೊಳ್ಳಿಲ್ರ, ಈ ತರ ಏನೋ ಹುಷಾರಿಲ್ರ, ಸಖತ್ತು ಸೀರಿಯಸ್, ನಮ್ ಮಗನ ಸ್ವಲ್ಪ ನೋಡ್ಬೇಕು ಬನ್ನಿ ಸ್ವಾಮಿ ಅಂದ್ರು. ಸರಿ ಆಯ್ತು ಬರ್ತೀವಿ ನಡೀರಿ ಅನ್ಬಿಟ್ಟು ಓದೆ ಹೇಳಿ ಕೈಕಲ್ ಮಕ ತಳ್ಕೊಂಡು ಹೋಗಿ ಕೈ ಹಿಡಿದ್ ನೋಡ್ದು. ಅಲ್ಲಿ ಏನಂತ ಬತ್ತು ಅಂದ್ರೆ ನಾನು ಅಮ್ಮನ್ ನೆನ್ಸ್ಕೊಂಡು ಹೋದಿ, ನೋಡವ ಕೈ ಹಿಡಿದ್ ನೋಡ್ತೀನಿ, ನೀನೇನಾರು ಕೊಡ್ತೀಯ ಅದ ಕರೆಕ್ಟ್ ಆಗಿ ಹೇಳ್ಬೇಕು, ಹುಸಿ ಆಗೋಕಿಲ್ಲ ಅಂತ ನೆನ್ಸ್ಕೊಂಡು ಹೋಯ್ತೇನೆ. ಅಮ್ಮನೆ ಬಂದು ಹಿಂದೆಗಡೆ ನಿಂತ್ಕೊಂಡು ಈ ತರ ಅವನು ಸರ್ಪ ಹೊಡೆದಾಕ ಅವನೇ ಕಣಪ್ಪ, ಬೇರೆ ಯಾವ್ದು ಇಲ್ಲ, ಅವರು ಹಾಸ್ಪಿಟ್ಲದು ಅದು ಇದು ಅಂತ ತಿರ್ಗ್ತಾವ್ರೆ, ಬೇರೆ ಯಾವ್ದು ಇಲ್ಲ, ಅದು ಸರ್ಪದ ದೋಷ, ಸರ್ಪ ಹೊಡೆದಾಕ ಅವನೇ ಕೇಳಪ್ಪ ಅಂದ್ರು. ನಾನ್ ಕೈ ಹಿಡಿದ್ ನೋಡ್ಬಿಟ್ಟು ಈ ತರ ಹೊಡೆದಾಕಿದೀರಾ ಅಂದಿ. ನಿಜ ಕಣಪ್ಪ ಹೊಡೆದಿದೀವಿ ಸ್ವಾಮಿ, ನಿಜ ಏನೋರ ಅಂದ್ರು. ಅದ್ರದ್ದು ದೋಷ ಈ ತರ ಪೂಜೆ ಮಾಡಿಸಿ ನೀವೇನು ಆ ಕುಕ್ಕೆಗೆಲ್ಲ ಹೋಗಿ ಎಲ್ಲೆಲ್ಲ ಹೋಗಿ ಎಲ್ಲ ಖರ್ಚು ಮಾಡಿದ್ರಂತ್ರೆ, ಎಲ್ಲೂ ಹೋದ್ರು ಏನು ಪ್ರಯೋಜನ ಇರಲಿಲ್ವಂತೆ. ಅದಕ್ ನಾವೇನಂದು ಅಂದ್ರೆ ನಿಮ್ಮನೇಲೆ ನೀವು ಸೂತ್ಕ ಕಳಿಬೇಕು, ಹೊರಗಡೆ ಎಲ್ಲ ಹೋಗಿ ಸೂತ್ಕ ಕಳೆದ್ರೆ ಅದು ಸೂತ್ಕ ಕಳೆದಲ್ಲ ಅಂತ ಹೇಳೋದು. ಹಂಗಂದ್ರೆ ಯಾವ ರೀತಿ ಸ್ವಾಮಿ ಅಂದ್ರು, ಸರ್ಪ್ ನೋಡ್ದಾಕಿರೋದು ಎಲ್ಲಿ ನಿಮ್ ಜಾಗದಲ್ಲಿ, ನೀವು ಈ ತರ ಒಂದೇನೋ ಮಾಡಿಸ್ಕ ಬಂದು ಈ ತರ ಇಟ್ಟಿ ಅವೆಲ್ಲ ಹೇಳ್ಬೇಡ್ರು ಪಬ್ಲಿಕ್ ಅಲ್ಲಿ, ಏನೋ ಒಂದ್ ಹೇಳ್ದು ಹೇಳಿ ಆ ಪೂಜೆ ಮಾಡ್ರಿ ಅಂತ, 9 ದಿವಸ ಮಾಡ್ರಿ, ಅದು ಇದ್ಬದ್ದು ದೋಸೆ ಎಲ್ಲ ಕಳೆದೋಯ್ತದೆ ಅನ್ಬಿಟ್ಟು ಓದೋ. ಆಮೇಲೆ ಏನ್ ಮಾಡೋದು ಹೇಳಿ ಸ್ವಾಮಿ ಅಂದ್ರೆ ಹಿಂಗ್ ಯಾರು ಹೇಳವ್ರೆ ಒಂದ್ ತಡೆ ಹೊಡಿಸ್ರಿ ಅಂತ ಹೊಡ್ಕೊಡ್ತೀರಾ ಅಂದ್ರು. ಸರಿ ಆಯ್ತು ಅಂದ್ಬಿಟ್ಟು ಅಲ್ಲೇ ಮಂತ್ರ ಹಾಕಿ ಬೇವಿನ ಸೊಪ್ಪು ತರಿಸಿ ಮಂತ್ರ ಹಾಕಿ ಒಂದ್ ತಡೆ ಹೊಡೆದ ಹೇಳಿ ಆ ಯಪ್ಪ ಆಟೋಮೆಟಿಕ್ ಆಗಿ ಎದ್ದಿ ಕುತ್ಕೊಂಡ, ಚೆನ್ನಾಗದ, ಮಾತಾಡ್ದ, ಊಟ ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ತಿರ್ಗಾಡ್ಕೊಂಡ್ ಚೆನ್ನಾಗವ್ರೆ. ಇದಾಗಿ ಎಷ್ಟು ದಿನ ಆಯ್ತು ಹಿಂಗ್ ಈ ತರ ಆಗಿ? ಇದಾಗಿ ಇನ್ನೇನು ಒಂದು 20 ದಿವಸ ನಡೀತಾ ಇದ್ರೆ, ಈಗ ಹೇಳಿ ಒಂದ್ 20 ದಿವಸ ನಡೀತಾ ಇದ್ರೆ. ಅಂದ್ರೆ ಇಲ್ಲಿ ತಾಯಿಗೆ ಈಗ ಮಕ್ಳು ಇಲ್ದೇ ಇರೋರು ಅಥವಾ ಕೈಕಾಲು ಸ್ವಾಧೀನ ಇಲ್ದಿದ್ದವ್ರು, ಲಕ್ವ ಹೊಡೆದವ್ರು, ಈ ತರ ಏನಾರ ಕಾಯಿಲೆ ಇದ್ದವರು ಇಲ್ಲಿ ಯಾವ ರೀತಿ ಪೂಜೆ ಮಾಡಿಸ್ಬೇಕು? ಯಾವ ರೀತಿ ಅಂದ್ರೆ ನಾವು ಅಮ್ಮನಾರು ಕೇಳ್ಬೋದ್ರು, ಕೆಲವ್ರು ಅಮ್ಮನ್ನ ಕೇಳಿಲ್ಲ, ಅಮ್ಮ ಏನಾರ ಹೇಳಿಲ್ಲ ಅಂದ್ರೆ ನಾವು ಕೈ ಹಿಡಿದ್ ನೋಡ್ತೀವ್ರಿ.
ಈ ಇವ್ರಿಗೆ ಯಾತ್ರಿಂದ ಆಗೈತೆ, ಏನ್ ಕಾರಣದಿಂದ ಆಗೈತೆ, ನಾವು ಓದಿಲ್ಲ ಸರ್. ಯಾಕೆ ಸುಮ್ನೆ ಇಲ್ದೇ ಇರೋದೆಲ್ಲ ಹೇಳೋದು, ಓದಿಲ್ರ. ನಾವು ನಮ್ ತಾತನು ಪಂಚಾಂಗನ ನೆಮ್ದೋರಲ್ಲ, ನಾವು ಈ ಪಂಚಾಂಗ ಗಿಂಚಾಂಗ ನೆಮ್ದೋರಲ್ಲ. ನಮ್ ಮನೇಲಿ ಒಂದು ಹೆಣ್ಮಕ್ಳೇ ಉಡ್ಲಿ, ಒಂದ್ ಗಂಡ್ ಮಕ್ಳೇ ಉಡ್ಲಿ, ಏನೇ ಒಂದ್ ಮದ್ವೆನೇ ಮಾಡ್ಲಿ, ಈ ಅಮ್ಮನವ್ರನ್ನ ಮುಂದಿಟ್ಕ ಮಾಡ್ತೀವ್ರಿ. ಅಮ್ಮನು ಕೇಳ್ಕತ್ತೀವ್ರಿ, ಏನವ ಬಲ್ಗಡೆ ಹೋಗ್ಕೊಟ್ರೆ, ಇಲ್ಲ ವಾಗ್ದಾನ ಕೇಳ್ತೀವ್ರಿ. ವಾಗ್ದಾನದಲ್ಲಿ ಆಯ್ತು ಓಲಾ ನಾನೇನು ತೊಂದ್ರೆ ಇಲ್ಲ ನಡೆಸ್ಕೊಡೋದಲ್ಲ, ಏನು ತೊಂದ್ರೆ ಇಲ್ದಂಗ ನಡೆಸ್ತೀನಿ ಕನ್ಲಾ ಅಂತ ವಾಗ್ದಾನ ಕೊಟ್ರೆ ವಾಗ್ದಾನದಂತೆನೆ ಮಾಡ್ತೀವ್ರಿ. ಅಕಸ್ಮಾತ್ ಬಂದಿ ವಾಗ್ದಾನ ಕೊಡ್ಲಿಲ್ಲ ಅಂದ್ರೆ ಹೂವು ಹೊಡ್ತೀವ್ರಿ. ಹೂವು ಅಮ್ಮ ಬಲಗಡೆ ಕೊಟ್ರು ಅಂದ್ರೆ ಆ ಕೆಲ್ಸ ಸಕ್ಸಸ್ ಹೇಳಿ. ಇವತ್ತಿಗೂ ಅಷ್ಟೇ ನಮ್ಮ ಮಕ್ಕಳ ನಾವ್ ಕೊರೋನಾ ಟೈಮಲ್ಲೂ ನಾವ್ ಒಂದ್ ಇಂಜೆಕ್ಷನ್ ಹಾಕ್ಸ್ಕೊಳ್ಳಿಲ್ಲ. ಇಲ್ಲಿ ಕೊರೋನಾ ಟೈಮಲ್ಲಿ ಹಾಕ್ಸ್ಕೊಳ್ಳಿಲ್ಲ. ಹೆಂಗ್ ಹಾಕ್ಸ್ಕೊಳ್ಳಿಲ್ಲ ಅಂದ್ರೆ ನಾವು ಪೂಜೆ ಮಾಡ್ತಾ ಇದ್ದೆ ಹೇಳಿ, ಏನವ ಪೂಜೆ ಮಾಡ್ತಾ ಇದ್ದೀನಿ, ಈಗ ಎಲ್ಲಾ ಕೊರೋನಾ ಇಂಜೆಕ್ಷನ್ ಹಾಕ್ಸತ್ತವ್ರೆ ಹೆಂಗವ ನೀನ್ ಹಾಕ್ಸ್ಕೊಬೇಡ ಕಣಪ್ಪ ಅಂದ್ರು. ಯಾಕವ ಅಂದೆ, ಡೈರೆಕ್ಟ್ ಆಗಿ ಹೇಳಿ ಕನ್ಸಲ್ಲಿ ನೆನ್ಸ್ಕ ಮನಿ ಕಂದೆ, ಅವ ನಾನು ಉಪವಾಸ ಇರ್ತೀನಿ, ಮಂಗಳವಾರ ಶುಕ್ರವಾರ ನಾವು 5:30 6 ಗಂಟೆಗೆ ಒಪ್ಪತ್ಬಿಡಿದ್ರು. ಇವತ್ತಿಗೂ ಅಷ್ಟೇ ಮಂಗಳವಾರ ಶುಕ್ರವಾರ ಭಾನುವಾರ ನಾವ್ 6 ಗಂಟೆ ಅಭಿಷೇಕ ಪೂಜೆ ಪುನಸ್ಕಾರ ನೈವೇದ್ಯ ಎಲ್ಲ ಮಾಡಿ 6 ಗಂಟೆ ಮೇಲೆ ಒಪ್ಪತ್ಬಿಡಿದ್ರು. ಸೂರ್ಯ ಮುಳುಗದ್ಮೇಲೆ ಒಪ್ಪತ್ಬಿಡಿದ್ರು. ಅವಾಗ ಏನವ ಈ ತರ ಅಂತ ಅಂದ್ರು, ನೀನು ಯಾವ ಕೊರೋನಾನು ಇಂಜೆಕ್ಷನ್ ಹಾಕ್ಸಬೇಡ ಕಣಪ್ಪ, ನೀನು ಉಪವಾಸ ಇರ್ತೀಯ, ನೀನು ಉಪವಾಸ ಇದ್ದು ವಾರ ನೀನು ಉಪವಾಸ ಇರ್ತೀಯ, ನೀನ್ ಕೊರೋನಾ ಇಂಜೆಕ್ಷನ್ ಹಾಕ್ಸ್ಕೊಂಡಾಗ ನಿನ್ಗೆ ಹಾರ್ಟ್ಗೆ ಎಫೆಕ್ಟ್ ಹೊಡಿತದೆ. ಆಮೇಲೆ ಅಮ್ಮನ್ ಮಾಡ್ತಿದ್ದ ಪೂಜಾರಿಗೆ ಯಾಕಪ್ಪ ಈ ತರ ತೊಂದರೆ ಆಯ್ತು ಅಂತ ಅಂತಾರೆ, ನೀನ್ ಹಾಕ್ಸ್ಕೊಬೇಡ ಕಣಪ್ಪ ಅಂದ್ರು. ಆಯ್ತು ಬಿಡವ ಅಂದ. ಕೊರೋನಾ ಇದ್ರವ್ರು ಒಬ್ರು ಹಿಂಗೆ ಪೊಲೀಸ್ ಹೇಳಿ ಅವರು ಕೆಂಗೇರಿ ಅವರು, ಅವ್ರಿಗೆ ಸಕ್ಕ ಸೀರಿಯಸ್ ಆಗಿ ಇಲ್ಲಿ ತಗೊಬಂದ್ ಹಾಕ್ಬಿಟ್ರಿ ಹೇಳಿ, ಅನ್ನ ನೀರೇನು ಹೋಯ್ತಿರಲ್ರ. ಆಗ ತಗೊಬಂದ್ ಹಾಕ್ಬಿಡ್ತೆ ನಾವ್ ಇಲ್ಲಿ ಬೇರೆಯವ್ರಿಗೆ ಯಾರಿಗಾರ ಅಂಟ್ಕೊಬಿಟ್ಟದ್ ಹೋಗಿ ಅಂತ ಅಂದೇಳಿ ತಂದಲ್ಲಿ ಬಿಸಾಕ್ಬಿಟ್ಟು ಹೊಟ್ಟೋದ್ರು. ಮಾರನೇ ಹೊತ್ತಿಗೆ ಅಪ್ಪ ಎದ್ದಿ ಚಂದ್ಗಂದಾಗೆ ನಡ್ಕೊಂಡು ಊಟ ತಿಂಡಿ ಎಲ್ಲ ಈಸ್ಕ ತಿನ್ಕೊಂಡು ಹೋದ್ರೆ ಹೇಳಿ. ಹಂಗಿಲ್ಲ ಏನಪ್ಪ ಅಂದ್ರೆ ಕೊರೋನಾ ಟೈಮಲ್ಲಿ ನೀವು ಮಾತ್ರ ಹಾಕ್ಸ್ಕೊಳ್ಳಿಲ್ವಾ, ಮನೆಯವರೆಲ್ಲ ಹಾಕ್ಸ್ಕೊಳ್ಳಿಲ್ವಾ? ನಾವ್ ಯಾರು ಹಾಕ್ಸ್ಕೊಳ್ಳಿಲ್ಲ ಸರ್. ನಮ್ಮ ಮಿಸ್ಸಸ್ಗೂ ಹಾಕ್ಸ್ಲಿಲ್ರ, ಫ್ಯಾಮಿಲಿನ ಹಾಕ್ಸ್ಕೊಳ್ಳಿಲ್ರ. ನಮ್ಗೆ ಯಾರಿಗೂ ಏನು ಆಗೋದಿಲ್ಲ. ನನ್ನ ನೀನ್ ಪೂಜೆ ಮಾಡ್ತಾ ಇದ್ದೀಯ, ನನ್ ಪೂಜೆ ಮಾಡ್ತಾ ಇದೀಯ, ನಮ್ಮನ್ನ ನೀವು ಜ್ಞಾನ ಮಾಡ್ತಾ ಇದ್ದೀಯ, ನಿನ್ನೆ ಬೇರೆ ರೀತಿಯಲ್ಲಿ ಯಾವ ರೀತಿಲೂ ತಪ್ಪು ಮಾಡ್ತಾ ಇಲ್ಲ, ನೀನ್ ಹಾಕ್ಸ್ಕೋಬೇಡ. ತೊಂದ್ರೆ ಆದ್ರೆ ನನ್ಗೆ ನೀನು ಕೈ ಮುಗಿಬೇಡ, ಧೂಪ ಹಾಕ್ಬೇಡ, ಪೂಜೆ ಮಾಡಬೇಡ ಅಂದ್ರು. ಇವತ್ತಿಗೂ ನಾವು ನಮ್ಮ ಹೆಂಗಸರಿಗೆ ಅಲ್ಲಿ ನಮ್ಮ ಮಕ್ಳಿಗೆ ನಮ್ಗೆ ನಮ್ಮ ಫ್ಯಾಮಿಲಿಗೆ ಯಾರಿಗೂ ನಮ್ಮ ಚಿಕ್ಕಪ್ಪನ ಮಕ್ಳಿಗೆ ಅಲ್ಲಿ ಯಾರಿಗೆ ಅಲ್ಲಿ ಒಂದ್ ಇಂಜೆಕ್ಷನ್ ಒಂದ್ ಜ್ವರ ಚಳಿ ಅನ್ನೋದಿಲ್ಲ ಸರ್. ಏನಾರ ಬಂದ್ರಿ ಅಮ್ಮನ್ ತಾಗ ಬರ್ಬೇಕು, ಪೂಜೆ ಮಾಡಿಸ್ಕೊ ತೀರ್ಥ ಹಾಕ್ಸ್ಕೊಂಡ್ರೆ. ಈಗ ಇರುವ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದೆ ಉದ್ಭವ ಆಗಿದ್ದ ಸರ್. ಒಂದು ಸಿಕ್ಕಿರೋ ವಿಗ್ರಹ ಹೇಳಿ ಇದೇ ಜಾಗದಲ್ಲಿ ದೇವಸ್ಥಾನ ಕಟ್ತವ್ರ ಏನ್ ಮಾಡಿದ್ರು ಅಂದ್ರೆ ದೊಡ್ಡದಾಗಿರ್ಲಿ ಭಕ್ತಾದಿಗಳಿಗೆ ಅಂದ್ಬಿಟ್ಟು ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿರೋದ್ರು. ಮೂಲ ವಿಗ್ರಹ ಚಿಕ್ಕದ್ರು ಹೇಳಿ. ಅದು ಎಲ್ಲಾ ಕಡೆನೂ ವಿಗ್ರಹ ಸಿಗ್ತದೆ ಅಂತ ಹೇಳ್ತಾರೆ ಹೇಳಿ. ಆದ್ರೆ ನಮ್ಮ ಅಮ್ಮನ ಸ್ಥಾನದಲ್ಲಿ ಮಾಂಗಲ್ಯ ಸಮೇತವಾಗಿ ಸಿಕ್ಕಿರೋ ತಾಳಿ ಸಮೇತವಾಗಿ ಹೇಳಿ. ತಾತ ಇದ್ದಾಗ ಸಿಕ್ಕಿರೋದು. ನಮ್ ತಾತ ಇದ್ದಾಗ, ನಮ್ ತಾತ ಜಮೀನ್ ಮಾಡ್ನ ವ್ಯವಸಾಯ ಮಾಡದೆ ಹೋಯ್ತಾರೆ, ಇವ್ರು ಕಳ್ ಬಿದ್ದೋಯ್ತಾರೆ ಪೂಜೆ ಮಾಡ್ಕೊಂಡು, ಈ ಸೋಂಬೇರಿ ಬಿದ್ದೋಯ್ತಾರೆ ಅನ್ಬಿಟ್ಟು ನಮ್ ತಾತ ಪೂಜೆ ಮಾಡಿಸ್ತೇನೆ ದೇವ್ರ ಮುಚ್ಚಿಕ್ಕಿಸ್ಬಿಟ್ಟಿದ್ರಂತ್ರೆ. ಮುಚ್ಚಿಕ್ಕಿಸ್ಬಿಟ್ಟಾಗ ಮಾಮೂಲಿ ವರ್ಷಕ್ಕೊಂದ್ಸಾರಿ ಪೂಜೆ ಗೀಜೆ ಮಾಡ್ಕೋದು ಈ ತರ ಮಾಡ್ತೀರಂತ್ರೆ. ಜಮೀನ್ ಜೋರ್ ಹೇಳಿ ಒಂದ್ 20-25 ಎಕರೆ ಅಷ್ಟು 30 ಎಕರೆ ಅಷ್ಟು ಜಮೀನ್ ತೆಗ್ದವ್ರೆ ನಮ್ ತಾತಾರ. ನಮ್ಮ ಅಪ್ಪನ ಕೊಡ್ತಾರ 4 ಜನ. ಈಗ 4 ಜನನು ಒಬ್ಬ ದೇವ್ರ ಮಾಡ್ಕೊಂತಾರ, ಇನ್ನೊಬ್ಬ ಅವ್ನ್ ದೇವ್ರ ಮಾಡ್ತಾನೆ ಅನ್ಬಿಟ್ಟು ಗೈದೆ ಹೋಯ್ತಾರಲ್ಲ ಅನ್ಬಿಟ್ಟು ನಮ್ ತಾತ ವರ್ಷಕ್ಕೊಂದ್ಸಾರಿ ಮಾಡ್ಕವ, ಇದ್ದಾಗ ಮಾಡೋದ್ ಬೇಡ ಅನ್ಬಿಟ್ಟು ನಮ್ ತಾತ ತೋರ್ಪಡಿಸ್ತಿಲ್ರ. ಯಾವಾಗ ತೋರ್ಪಡಿಸ್ತೇವರು ಆಮೇಲೆ ಇನ್ನೊಂದ್ಸಾರಿಗೆ ಈ ತರ ನಮ್ ತಾತರ ನಮ್ಮ ಅಜ್ಜಿಗೆ ಸರ್ಪ ಯಾವಾಗ ಮುಟ್ತೋ, ಸರ್ಪ ಮುಟ್ಟಿದ್ಮೇಲೆ ಯಾವಾಗ ಈ ತರ ಇದಾಯ್ತರು ಸೂಕ್ಷ್ಮೆ ಆಯ್ತರು, ಆವಾಗ್ಲೂ ಬರೀ ಸವೆ ಮಾಡ್ಕೋದು, 4 ಜನಕ್ಕೆ ಅನ್ನ ಹಾಕ್ಬಿಡುದು, ಪೂಜೆ ಮಾಡ್ಬಿಡುದು ಅಷ್ಟೇ ಇದ್ದುತ್ರು. ಈಗ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಒಳ್ಳೇದಾಗಿರುತ್ತೆ, ಒಳ್ಳೇದಾಗೈತೆ ಸರ್. ಅಲ್ಲ ಮರಿಯವರನ್ನ ಈಗ ಮರಿನ ಏನೋ ಅರ್ಕೆ ಮಾಡ್ಕೊಂಡಿರ್ತಾರೆ, ಕೋಳಿನೇನೋ ಅರ್ಕೆ ಮಾಡ್ಕೊಂಡಿರ್ತಾರೆ, ಇಲ್ಲಿ ಬಂದು ಮಾಡದ ಇಲ್ಲ ಮನೇಲಿ ತಗೋ ಮಾಡದ? ಸರ್ ಕೆಲವರು ಬಂದಿ ತೀರ್ಥ ತಗೊಂಡೋಗಿ ಮನೇಲೇ ಮಾಡ್ಬೋದ್ರು, ಕೆಲವರು ಇಲ್ಲೇ ಆದ್ರೂ ಮಾಡ್ಬೋದು. ಇಲ್ಲೇ ಮಾಡಿ 4 ಜನ ಅನ್ನ ಹಾಕಿದ್ರೆ ನಾವೇನ್ ಮಾಡಿರ್ತೀವಿ ಅದು ಕರ್ಮ ಇಲ್ಲಿ ಕಳೀತದ್ರೆ. ಪಾಪ ಕರ್ಮಗಳು ನಾವೇನ್ ಮಾಡಿ, ಇಲ್ಲ ನಮ್ ತಾತಿರ್ ತಲೆಲೇನೋ ಮಾಡಿರ್ತಾರೆ, ಇಲ್ಲ ನಮ್ಮ ಅಪ್ಪರ ತಲೆಲೇನೋ ಮಾಡಿರ್ತಾರೆ, ಏನೋ ಒಂದ್ ದೋಷ ಇರ್ತದೆ, ಅಂತದೆಲ್ಲ ಇಲ್ಲಿ ಬಂದ್ರೆ ಕಳೀತದೆ ಸರ್. ಅಂದ್ರೆ ಈಗ ಕಳ್ಳಿ ಏನೋ ಕಡೆ ತಿಂತದಂತಲ್ಲ ದೇವ್ರು, ಏನ್ ಜಾಸ್ತಿ ಏನೋ ಕೋಪ ಬಂದ್ಬಿಟ್ರೆ ಕಳ್ಳಿ ಏನೋ ತಿನ್ನುತ್ತಂತ. ಅದು ಕಳ್ಳಿ ಅಂದ್ರೆ ಸರ್ ನಮಗೂ ಗೊತ್ತಿಲ್ರ. ವರ್ಷಕ್ಕೊಂದ್ಸಾರಿ ಏನಾರ ಉತ್ಸವ ಮಾಡಿದಾಗ, ಹಬ್ಬ ಮಾಡಿದಾಗ, ವಾರ ಮಾಡಿದಾಗ
ಇದೇ ಇದ್ದಾಗ ಸಭೆ ಜೋರಾಗಿ ಸೇರಿದಾಗ ಅಲ್ಲಿ ಯಾರ ಮನ್ಸಲ್ಲಿ ಏನಾರ ಅನ್ಕೊಂಡಿರ್ತಾಗ ಆ ರಾಸ್ತಿಯಲ್ಲಿ ಬಂದು ಈ ತರ ನೋಡುವಂತ ತೋರಿಸ್ತದಂತ್ರೆ. ಓ ಆ ಕಳ್ಳಿನ ಯಪ್ಪ ಅದು ವಿಷನೇ ಸರ್, ಕಳ್ಳಿ ವಿಷ. ಹೌದು, ಸ್ಕಿನ್ನಿಗೆ ಬಿದ್ರೆ ಗಾಯ ಆಯ್ತದ್ರೆ, ಮತ್ತೆ ಅಕಸ್ಮಾತ್ ಅದು ಮೈ ಮೇಲೆ ಬಿದ್ರೆ ಎಲ್ಲ ಗಾಯ ಆಗ್ಬಿಡ್ತದ್ರೆ, ತೂತಾಗೋಯ್ತದ. ಆದ್ರೆ ಆ ತಾಯಿ ಮಹಿಮೆ ಶಕ್ತಿಯಿಂದ ಅಷ್ಟವರು ಅವಳಿ ಬಂದಿ ಹೋಗುವವರೆಗೂ ಏನು ಆಗಲ್ಲ. ಆಮೇಲೆ ಅವಳ ಜೊತೆ ತಗೊಂಡೋಗ್ಬಿಡ್ತಾಳ್ರಿ. ಅಂದ್ರೆ ಈಗ ಹೊರ ವರ್ಷಕ್ಕಾಗತ್ತೆ, ಹೊರ ವರ್ಷಕ್ಕೂ ನಡೀತದ್ರಿ ಹೇಳಿ. ಕಳ್ಳಿ ಹೇಳಿ ಹೊರ ವರ್ಷಕ್ಕೆ ಒಂದೇ ಸಾರಿ. ಆಮೇಲೆ ಯಾವಾಗ ನೀವು 40 ವರ್ಷದಿಂದ ಅದೇ ಮಾಡ್ತಾ ಇದ್ರಿ? ನಾವ್ ಅದೇ ಮಾಡ್ತಾ ಇದೀವ್ರಿ. 40 ವರ್ಷದಿಂದ ಏನು ಆಗಿಲ್ಲ? ಏನು ಆಗ್ಲಿಲ್ಲ, ಚೆನ್ನಾಗಿದ್ದೀವ್ರಿ. ಏನು ಆಗ್ಲಿಲ್ರ. ಇದು ನಿಜವಾದ ಪವಾಡನೆ. ಏನು ಆಗ್ಲಿಲ್ರ. ಯಾವುದು ಏನು ಒಂದು ಈ ಸಾರಿ ಇವತ್ಗೂ ನಾವ್ ಯಾವ ಒಂದ್ ಜ್ವರ ಚಳಿ ಬರ್ಲಿ ನಾವ್ ಹಾಸ್ಪಿಟ್ಲಿಗೆ ಹೋಗೋದಿಲ್ರ. ಅಮ್ಮನ್ ನೆನ್ಸ್ಕತ್ತೀನಿ. ಏನಾದ್ರು ಅಂಟು ಮುಂಟಿದ್ರೆ ಸೂಕ್ಷ್ಮೆ ತೋರ್ಬಿಡ್ತಾರೆ ಅಮ್ಮ. ಈಗ ಒಬ್ರಿಗೆ ಯಾರು ಮಾಟ ಮಂತ್ರ ಆಗೋಗಿರುತ್ತೆ, ಅಂತವ್ರು ಇಲ್ಲಿ ಬಂದು ಯಾವ ರೀತಿ ಪೂಜೆ ಮಾಡಿಸ್ಬೇಕು, ಇಲ್ಲ ಏನಾರ ಕಣ್ಣಾಕ್ ಕೊಟ್ಟಿರ್ತಾರೆ ಅಂತಾರಲ್ಲ, ಅಂತವ್ರು ಬಂದು ಇಲ್ಲಿ ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಯಾವ ರೀತಿ ಅಂದ್ರೆ ನಾವ್ ಇಲ್ಲಿ ಕೈ ಹಿಡಿದ್ ನೋಡ್ತೀವ್ರಿ. ಕೈ ಹಿಡಿದ್ ನೋಡ್ಬಿಟ್ಟು ಅಮ್ಮ ಅರು ಕೊಡ್ತಾರೆ, ಈ ತರ ಆಯ್ತಾ ಹೇಳಪ್ಪ ಅಂತಾರೆ. ಅಕಸ್ಮಾತ್ ಏನಾರ ಭೀತಿ ಸಂಖ್ಯೆ ಇದ್ರೆ ಅಮ್ಮನ್ ಮುಂದೆಗಡೆ ಕುಂಡ್ರಿಸ್ಬಿಡ್ತೀವ್ರಿ. ಅಮ್ಮನ್ ಮುಂದೆಗಡೆ ಕುಂಡ್ರಿಸ್ಬಿಟ್ಟಾಗ ಅಮ್ಮನ ಹತ್ರ ಕುಂಡ್ರಿಸಿ ತೇರ್ತಾಕಿ ಅಮ್ಮನ್ ನೋಡುವಂತ ಬಿಡ್ತೀವ್ರಿ. ಆಗ ಇತ್ಕಿದಂಗೆ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದ್ರೆ. ಎಷ್ಟು ಆಗಿದೆ ಇಲ್ಲಿ ಹಾಗಾದ್ರೆ ಎಷ್ಟೋ ಸುಮಾರು ಜನಕ್ಕೆ ಹಾಗಾದ್ರೆ ಅವಾಗ ಅದಾಗಿದೆ ಅದೇ ಬಂದು ಬತ್ತಿ ಕಿತ್ತಿ ಕಟ್ಕೊಟ್ಬಿಟ್ಟು ನಾನು ಇಲ್ಲೇ ಸೇರ್ಕತೀನಿ, ನನ್ಗೆ ವರ್ಷಕ್ಕೊಂದ್ಸಾರಿ ಇಲ್ಲಿ ಅನ್ನ ನೀರ್ ಕೊಡ್ಸಿ ಅಂತ ಕೇಳ್ಕತ್ತವ್ರೆ. ನಾವು ವರ್ಷಕ್ಕೊಂದ್ಸಾರಿ ಹೊಸಮಡಿಕೆಯಲ್ಲಿ ಅನ್ನ ಮಾಡಿ ಪ್ರಸಾದ ಮಾಡಿ ಅವಕ್ಕೆ ಬಾಳೆ ಎಲೆ ಮೇಲೆ ಇಟ್ಟಿ ಪೂಜೆ ಮಾಡ್ತೀವ್ರಿ. ದೇವ್ಗಳಿಗೆ ಎಡೆ ಅಂತ ಸಪ್ರೇಟ್ ಆಗಿ ಪೂಜೆ ಮಾಡಿ ಎಡೆ ಇಡ್ತೀವ್ರಿ. ಅವು ಆಗ ವರ್ಷಕ್ಕೊಂದ್ ಮಾಡಿ ಮಡಗ್ಬಿಟ್ಟು ಬಂದ್ಬಿಡ್ತೀವ್ರಿ. ಅವೇನ್ ಮಾಡ್ತಾರ, ಬೆಳಿಗ್ಗೆ ನೋಡ್ಬೇಕಲ್ಲ ಅಂತ ಹೋದ್ರೆ ಅಲ್ಲಿ ಏನು ಇರುದಿಲ್ರ, ಒಂದಗಳು ಇರುದಿಲ್ರ. ಆ ತರ ಇರ್ತದ್ರಿ. ಹೊರ ವರ್ಷಕ್ಕೂ ಅದೇ ತರ ಮಾಡ್ತೀವ್ರಿ. ಅದು ಸರ್ ಯಾವ ಟೈಮಲ್ಲಿ? ಇದು ಬಿಸ್ಲಂನ ಹಬ್ಬ ದಿವಸ ಹೇಳಿ, ಉಗಾದಿ ಟೈಮಲ್ಲಿ. ಈಗ ಬಿಸ್ಲಂನ ಹಬ್ಬ ದಿವಸನೇ ಫಸ್ಟ್ ಇಲ್ಲಿಗೆ ಕಬ್ಬಾಳ ಮುಂದಕ್ ಬಂದು ತೆಂಬಿಟ ಆರತಿ ಒಪ್ಪಿಸ್ಬಿಟ್ಟು ನಮ್ಮ ಊರ್ನವರೆಲ್ಲ ಆಮೇಲೆ ಅಲ್ಲೋಗಿ ಬಿಸ್ಲಮ್ಮನ್ಗೆ ಸಿಡಿ ಆಡ್ತಾರೆ. ನಾಳೆ ಯುಗಾದಿ ಇರೋದು 15 ದಿನ ಹಿಂದೆಗೆನೆ ಮುಂದೆಗೆ ಇಲ್ಲಿ ಹಬ್ಬ ಆಯ್ತದ್ರಿ. ಯುಗಾದಿ ಹಬ್ಬ ಒಂದ್ಸಾರಿ 15 ದಿವಸಕ್ಕೆ 20 ದಿವಸಕ್ಕೆ ಹಿಂದೆ ಮುಂದೆ ಈ ತರ ಯುಗಾದಿ ಮುಂದಾಗಿಯೇ ಆಯ್ತದ್ರಿ ಹೇಳಿ. ಅಂದ್ರೆ ಇಲ್ಲಿ ಶಿವರಾತ್ರಿ ಟೈಮಲ್ಲಿ ಹಬ್ಬ ನಡೆಯುವುದು. ಇಲ್ಲಿ ಶಿವರಾತ್ರಿ ಟೈಮಲ್ಲಿ ಅಲ್ಲ, ಅದೊಂದು ಅರಕಿಲಿ ಬರೀ ಕೊಂಡ ಅಷ್ಟೇ ಆಗಿದ್ರು. ಆಮೇಲೆ ಊರಲ್ಲಿ ತೆಂಬಿಟ್ಟೆ ಎಲ್ಲ ಮಾಡ್ಕೊಂಡು ತಂಪಾಡಿ ಅಮ್ಮನ್ ತಗೊಬಂದ್ ಒಪ್ಸಿ ಮರಿ ಕೋಳಿ ತೇರ್ ತಾಕ್ಸಿ ಅಮ್ಮನ್ ಮುಂಚಾರಿ ಒಪ್ಪಿಸ್ಕ ತಗೋಯ್ತಾರೆ ಸರ್. ಈ ದೇವಸ್ಥಾನಕ್ಕೆ ಯಾವ್ಯಾವ ಕ್ಷೇತ್ರದಿಂದ ಯಾವ್ಯಾವ ಊರಿಂದ ಬರ್ತಾರೆ ಇಲ್ಲಿಗೆ? ಸುತ್ತಮುತ್ತ ಹಳ್ಳಿಯಿಂದೆಲ್ಲ ಬರ್ತದ್ರೆ, ಹೊರಗಡೆಯಿಂದೆಲ್ಲ ಚಿತ್ರದುರ್ಗ, ಬಿಜಾಪುರ, ಬೆಳಗಾಂ, ಹೊರಗಡೆ ಬೆಂಗಳೂರು, ಕೋಲಾರ, ಮೈಸೂರು, ಹೊರಗಡೆಯಿಂದನೂ ಬರ್ತಾರೆ ಸರ್.